P90. ನೋಡ್ಬೇಡ್ರಿ 2 ವರ್ಷ. ಹೌದು ಇದನ್ನು ರೆನೋವೇಷನ್ ಮಾಡಿ ಬೇಲಿ ಮಟ್ಟ ಸ್ವಾಮಿ ಬರೀ ಮಧುಬಾನ್ ಸರ್ ಬರ್ರಿ ಅಲ್ಲಿ ಹೋಗ್ರಿ ಸೈಬರ್ ಮಗ್ಲಿ ಆಚೆ ಕಡೆ ಹೋಗ್ರಿ ಅಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಫಗು ಹಳಕಟ್ಟಿ, ಪರಮ ಪೂಜ್ಯ ಬಂತನಾಳ ಸಂಗನ ಬಸವ ಶ್ರೀಗಳು, ಶ್ರೀ BM ಪಾಟೀಲ್ ಹಾಗೂ ಬಂಗಾರಮ್ಮ ಸಜ್ಜನವರ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾದಂತಹ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪರಮ ಪೂಜ್ಯರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ BLD ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮ್ಯಾಲೂ ಕೂಡ ಈಗ ಟೆಂಪರರಿ ಮ್ಯಾಲೂ ಒಂದು ದೊಡ್ಡ ಹಾಲ್ ಮಾಡಿದ್ದೇವೆ ಸರ್. ಈಗ ಟೆಂಪರರಿ ಈಗ ಇನ್ಕ್ಯುಬೇಷನ್ ಸೆಂಟರ್ ಮಾಡ್ತೀವಿ. ನಾನು ಈ ಕೂಡ ಶಿಫ್ಟ್ ಮಾಡಿ ಅದನ್ನು ಕೂಡ ಮ್ಯಾಲೆ ವಾಪಸ್ ನಿಂತ್ಕೊಳ್ಳೋಕೆ ಡಿಸೈಡ್ ಮಾಡಿದ್ದೀವಿ. ಮೊದಲ ಒಂದು ಅವ್ರು ಇದಾಗಿದೆ ಇದೆಲ್ಲ ನೋಡಿ ಇವನ್ ಅದು ಇರ್ತಲ್ಲ ಕಲೆಕ್ಟ್ ಮಾಡೋದು ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ಸ್ MOMO ಅಂತ ಬರ್ತಾರೆ ಸರ್.
ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರು ಬೇಲಿಮಠದ ಪೂಜ್ಯರು BM ಪಾಟೀಲ್ ಸಾಹೇಬರ ಒಡನಾಡಿಗಳು BD ಜತ್ತಿಯವರ ಜೊತೆಗೆ ಬಹಳ ಆತ್ಮೀಯವಾಗಿದ್ದವರು. 2 ವರ್ಷದಿಂದ ಅವರನ್ನ ನಾವು ತೆರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಜುಲೈ 27ಕ್ಕೆ 2 ವರ್ಷದ ಹಿಂದೆ ಫೋನ್ ಮಾಡಿದಾಗ ಅವರು ಬೇರೆ ಕಾರ್ಯಕ್ರಮದಲ್ಲಿದ್ದರು. ಹೋದ ವರ್ಷನೂ ಟ್ರೈ ಮಾಡಿದಾಗ ಬೇರೆ ಕಡೆ ಒಪ್ಕೊಂಡಿದ್ರು, ಅವರು ಬರ್ಲಿಕ್ಕೆ ಆಗಲಿಲ್ಲ. ಈ ವರ್ಷ 1 ತಿಂಗಳ ಮುಂಚೆನೆ ನಮ್ಮ ಸಾಹೇಬರು ಅವ್ರಿಗೆ ವಿನಂತಿ ಮಾಡಿಕೊಂಡ್ರು. ಬಹಳ ಪ್ರೀತಿಯಿಂದ ಅವರು ಬಂದಿದ್ದಾರೆ. ಬಹಳ ವಿಶೇಷವಾಗಿ ಬಿಜಾಪುರಕ್ಕೆ ಹಳಕಟ್ಟಿಯವರ ಎಲ್ಲ ವಿಚಾರಗಳು ಗೊತ್ತು. 770 ಅಮರಗಣಗಳ ಲಿಂಗದ ದೇವಸ್ಥಾನದ ಉದ್ಘಾಟನಾ ಸಂದರ್ಭದಲ್ಲಿ ಕೂಡ ಅವರು ಬಿಜಾಪುರಕ್ಕೆ ಬಂದು ಹೋಗಿದ್ರು. ಅವರ ವ್ಯಕ್ತಿತ್ವದ ಬಗ್ಗೆ ಒಂದೇ ಮಾತು ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮಠಗಳಿಗೆ ಅನುದಾನವನ್ನು ಘೋಷಣೆ ಮಾಡಿದರು. ಯಾರು ಕೇಳಲಿ ಬಿಡಲಿ ಎಲ್ಲರಿಗೆ 1 ಕೋಟಿ 2 ಕೋಟಿ 3 ಕೋಟಿ ಅವರವರ ಲೆವೆಲ್ ತಕ್ಕಂಗೆ ಅನುದಾನವನ್ನು ಘೋಷಣೆ ಮಾಡಿದರು. ಆಮೇಲೆ ಗೊತ್ತಾಯ್ತು, ಪತ್ರಕರ್ತರು ಕೇಳಿದ್ರು, ನೀವು ಎಲ್ಲರಿಗೆ ಕೊಟ್ಟಿರಿ, ಆದರೆ ನೀವು ಬೇಲಿಮಠ ಸ್ವಾಮಿಗಳಿಗೆ ಕೊಟ್ಟಿಲ್ಲ ಅಂತ ಯಾರೋ ಕೇಳಿದ್ರು ಪ್ರಶ್ನೆ. ಆಯ್ತು, ಅವ್ರಿಗೆ 2 ಕೋಟಿ ಅಂತ ಹೇಳಿದ್ರು. ಮಾರನೇ ದಿನ ಬೇಲಿಮಠ ಸ್ವಾಮಿಗಳು ಗೊತ್ತಾಗಿ ಒಂದು ಪತ್ರ. ಉಪರಾಷ್ಟ್ರಪತಿ ಜಗದೀಶ್ ಧನ್ಖಡ್ ಅವರು ರೈತರ ಪರವಾಗಿ ಮಾತಾಡೋಣ ಅವ್ರಿಗೆ ಫೋರ್ಸ್ ಮಾಡಿ ಆರೋಪ ನನಗೆ ಎಲ್ಲ ಗೊತ್ತಿಲ್ಲ, ಡೀಟೇಲ್ಸ್ ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಸರ್ಕಾರ ಪರವಾಗಿ ಇರ್ತಿದ್ರು. ಇದು ಏನಾಯ್ತು ಅನ್ನೋದು ಅವ್ರಿಗೆ ಹೇಳಬೇಕು. ಯಾಕಂದ್ರೆ ನಮಗೆ ಅನೇಕ ರೈತರ ಸಮಸ್ಯೆಗಳಾಗ್ಲಿ, ಬಡವರ ಸಮಸ್ಯೆಗಳಾಗ್ಲಿ, ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಫಾರಿನ್ ಪಾಲಿಸಿ ಮೇಲೆ ಮಾತಾಡಕ್ಕೂ ಅವರು ನಮಗಂತೂ ಅವಕಾಶ ಕೊಡ್ತಿದ್ದಾರೆ. ಮತ್ತು ಬಡವರ ಸಮಸ್ಯೆಗಳನ್ನು ನಾವು ಎತ್ತಿದಾಗ ಅನೇಕ ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ಲಿ ಅಥವಾ ನಮ್ಮ ದಲಿತರ ಮೇಲೆ ದೌರ್ಜನ್ಯ ಆಗ್ಲಿ ಆದಾಗ ಆ ಸಮಸ್ಯೆಯನ್ನು ನಾವು ಎತ್ತಿದಾಗ ಅಥವಾ ಹಿಂದೂ ಮುಸಲ್ಮಾನ್ ಸುಮ್ಮನೆ ಜಗಳಗಳು ನಡೀತೀವಿ, ಅದನ್ನು ಕೂಡ ನಾವು ಅವರಿಗೆ ನೋಟಿಸ್ ಕೊಟ್ಟು ಕೇಳಬೇಕು ಅಂತಂದಾಗ ಅವ್ರೇನ್ ನಮ್ಗೆ ಅವಕಾಶ ಮಾಡಿಕೊಡಿ. ಈಗ ಅವರು ಅದು ಹೇಳ್ಕೊತಾರೆ. ಇದು ಅವರು ಮತ್ತು ಮೋದಿ ಒಟ್ಟಾಗಿ ನಮಗೆ ಅದ್ರ ಬಗ್ಗೆ KPCC ಅಧ್ಯಕ್ಷ ಬದಲಾವಣೆ ಅವೆಲ್ಲ ಈಗ ಹೇಳಂಗಿಲ್ಲ, ನಂತರ